ಆಗಲೇ ಮಿಟಕ್ಲಾಡಿ ರಾತ್ರಿನ ತೊಟ್ಲಾತ್ ಹೋಗಿ ಬಿಟ್ಟಾಳನ. ಅದಕ್ಕ ಬೆಳಗ್ಗೆ ಬಂದು ಅಕ್ಕಗ ಸೀರೆ ಹಾಕದೆ ಬೇಡ, ಇನ್ನೇನ್ ಬಂದಾಗ ಕೊಡಿಸ್ತೀನಿ ಅಂತ ಹೇಳಾಕತ್ತಿಯಲ್ಲ. ನಾನಿದ್ದಾಗನ ಇಷ್ಟ ಐತಿ, ಇನ್ನು ನಾನೇನಾರ ಸೆಟ್ಟದ್ ಹೋದೆ ಅಂತಂದ್ರ ನನ್ನ ಮಗಳನ್ನ ಊರಿಗೆ ಕರ್ಸಾಕೂ ಇಲ್ಲ ನೀವು, ಸೀರೆ ಉಡ್ಸಾಕೂ ಇಲ್ಲ ನೀವು. ನೋಡಾಕತ್ತೀನಿ. ಹೋಗ್ಲಾ, ನಿನ್ನ ಕಡೆ ರೊಕ್ಕ ಯಾವಕ್ಕಿಗೆ ಬೇಕಾಗೈತಿ? ಬ್ಯಾಡ ಹೋಗು, ನಿನಗ ನಿನ್ ಹೆಂಡತಿಗೆ ರೊಕ್ಕ ಆದ್ರೆ ಸಾಕಾಗೈತಿ. ನಾನು ಬಂದಿದ್ದು ಗೌರ್ಮೆಂಟಿಂದ 2,000 ಹಾಕ್ಯಾರಲ್ಲ, ಅದು ನನ್ನ ಅಕೌಂಟ್ನ್ಯಾಗ ಹಂಗ ಐತಿ. ನನ್ನ ಮಗಳನ್ನ ನಾ ಕರೆಸಿ ಸೀರೆ ಉಡಿಸಿ ಕಳಿಸ್ತಾನಿ. ನಿಮ್ಮ ರೊಕ್ಕ ರೂಪಾಯಿ ಯಾರಿಗೆ ಬೇಕಾಗೈತಿ? ಇರ್ಲಿ, ನೀವ ಬೇಕಂತಂದ್ರ ಹೋಗಿ ಕಮ್ಮಂದರ ತಂಬ, 500 ತಂಬ, 600 ತಂಬ, ಯಾರಿಗೆ ಬೇಕಾಗೈತಿ ನೀನು ಸೀರೆ? ಅಯ್ಯ ಐಕೆವು ಮುಕ್ಕೊಂಡಾಳನ. ಛೆ, ಏನು ಮಾಡೋದು ಈಗ? ಬ್ಯಾಡ ತಗೋ, ಆಕೆಗೆ ಬೇರೆ ರಾತ್ರಿ ನಿದ್ದೆ ಆಗಿರಂಗಿಲ್ಲ, ಜಗ ಬೇರೆ ಚೇಂಜ್ ಆಗಿರ್ತೈತಿ, ನಿದ್ದೆ ಆಗಂಗಿಲ್ಲ ತಮ್ಮ ಅಂತಿರ್ತಾಳೆ. ಇವತ್ತೇನು ಬ್ಯಾಡ ತಗೋ. ಮತ್ತು ನಾನು ನಾಳೆ ಆಫೀಸ್ಗೆ ಹೋಗಿರ್ತೇನೆಲ್ಲ, ಇಬ್ಬರು ನನ್ನ ಜೊತೆಗೆ ಬರ್ರಿ ನೀವು. ಅರ್ಬಿ ಕೊಡಿಸಿ ನಾನು ನಿಮ್ಗೆ ಆಟೋ ಮಾಡಿಸಿ ಈ ಕಡೆ ಕಳಿಸಿ ಆಫೀಸ್ಗೆ ಹೋಗ್ತಾನೆ ಅಂತ. ಇವತ್ತೇನು ಬ್ಯಾಡ ತಗೋ ಹಂಗಾದ್ರೆ. ಏನಂದ್ರಿ? ಸೀರೆ ತರಕ್ ಹೋಗೋದು ಬೇಡ? ಸೀರೆ ಇವತ್ತು ತರಕ್ ಹೋಗೋದು ಬೇಡ. ಸೀರೆ ತರೋದು ಬೇಡ ಅಂತಂದ್ರೆ ನೀವು ಏನಂದ್ರಿ? ಸೀರೆ ತರಕ್ ಹೋಗೋದು ಇವತ್ತ ಬೇಡ ಅಂತಂದ್ರಲ್ಲ ನೀವು? ಪವಿತ್ರ ಪವಿತ್ರ ಪವಿ ಪವಿ ರೀ, ನಾ ಏನಾರ ಅನ್ಯ ನಿಮ್ಗ? ಯಾಕ ತಲೆ ಎಲ್ಲ ವಜ್ಜಾದಂಗ ಆಕತೈತಿ? ನಾ ಏನು ಅಂದಿಲ್ಲಲ್ಲ ನಿಮ್ಗ? ಇದೇನು ಅಯ್ಯಪ್ಪ, ಸೀರೆ ತರಾಕ ಇವತ್ತು ಬೇಡ ನಾಳೆ ತಗೊಂಬರೋಣ ಅಂದಿದ್ದಕ್ಕನ ಆ ಕಲ್ಪನಾ, ಆರ್ತಿ, ಭಾರತಿ ಎಲ್ಲರೂ ಈಕಿ ಮಯ್ಯ ಬರಾಕತ್ಯಾರ. ಬೇಡ ಅವನ್ನ ಎಬಸುಗೊಂಡು ಸೀರೆ ತರಾಕ ಹೋಗೋದು ಚಲೋ ಈಗ. ಹೋಗ, ನೀ ಏನಂದಿ ನನಗೆ? ಹೋಗ್, ಒಂದು ಬಾಟಲ್ ಫ್ರಿಜ್ನೇನು ತನ್ನ ನೀರು ತಗೊಂಬ, ಅವನ್ನ ಎಬಸ್ತಾನೆ ಅಂತ ಮಾರ್ಕೆಟ್ ಮಠ ಹೋಗ್ಬರೋಣ. ಹೆಂಗೈತ್ರಿ ನನ್ನ ಪ್ಲ್ಯಾನ್? ಹೋಗದ ಇವತ್ತು ಸೀರೆ ತರಾಕ ಜಿಂಗ. ಬೇ ಯವ್ವ ಹೇಳ್ಬೇ ಒಂದಿಟ್ಟ. ಯಾಕ ತಮ್ಮ ಆಫೀಸ್ ಸೂಟಿಯಲ್ಲಿ ಇವತ್ತ? ಯಾಕ ರೆಡಿ ಆಗಿರಲ್ಲ? ಗಂಡ ಎಂತ ಏನಾರ ಹೊರಗೆ ಹೊಂಟಿರ್ನ ಏನ? ಅದ ಬೇ, ನಿನ್ನೆರ ಅನ್ನೆಲ್ಲ, ಮತ್ತು ಯುಗಾದಿ ಹಬ್ಬ ಬಂತು, ಹಬ್ಬಕ್ಕೆ ಅರ್ಬಿ ತರೋದು ಬೇಡ, ಶೆಟ್ರಂಗಡಿ ಮಠ ಹೋಗಿ ನಿಮ್ಮಿಬ್ಬರಿಗೂ ಚಲೋ ಸೀರಿ, ಮತ್ತು ನಾನು ಒಂದು ಲಪಾಟಿ ಹರಿದಿದ್ವವು, ಲಪಾಟಿ ಬನ್ನಿ ಅವನ್ನ ತೊಗೊಂಬರ್ತಾನೆ ಅಂತ. ನಡಿ, ಜಲ್ದಿನ ಮುಖ ತೊಳ್ಕೊಂಡಕ್ಕೆಪ್ಪ ಅಂಗಡಿ ಮಠ ಹೋಗಿ ಬರೋಣ. ಅಲ್ಲ ತಮ್ಮ, ಇಷ್ಟು ಜಲ್ದಿ ಯಾಕ? ಇನ್ನೂ 8 ದಿನ ಆಯ್ತು ತಡಿ. ಮತ್ತು ನಾಳೆ ನಿಮ್ಮಪ್ಪ ನಿಮ್ಮ ಅಕ್ಕನ ಕರ್ಯಾಕ ಊರು ಹೊಂಟಾನ, ಮತ್ತು ಆಕಿನೂ ಬರ್ತಾಳ. ಹುಡುಗರಿಗೆ ಅಕ್ಕಿಗೆ ಕೂಡಿ ಅರ್ಬಿ ಕೊಡಿಸ್ಬೇಕು. ಇವತ್ತೇನು ಬ್ಯಾಡ ತಗೋ, ನಾಳೆಗೆ ಬಂದಿಂದ ಅಷ್ಟ್ರ ಕೂಡಿ ಹೋಗಿ ಅರ್ಬಿ ತಗೊಂಬರೋಣಂತ. ಅಲ್ಲಿ ಬೇವ, ಮತ್ತು ಈಗ ನನಗೆ ಹುಡುಗರಿಗೆ ಅಕ್ಕಿಗೆ ಎಲ್ಲರಿಗೆ ಅರ್ಬಿಷ್ಟು ತಗೊಳ್ಳೋಷ್ಟು ರೊಕ್ಕ ಬೇರೆ ಈಗಿಲ್ಲ. ತಿಂಗಳ ಕೊನೆ ಬೇರೆ ಪೇಮೆಂಟು ಖಾಲಿ ಆಗಕ್ಕೆ ಬಂದೈತಿ. ನಾನೇನ ಒಂದು 500-600 ರೂಪಾಯಿದ್ದು ನಿನಗೊಂದು ಈಕೆಗೆ ಒಂದು ಹಬ್ಬಕ್ಕೆ ಸೀರೆ ತಂದ್ರಾತ ಅಂತ ಮಾಡಿದ್ದೆ. ಮತ್ತು ಹೆಂಗೆ ಮಾಡೋದು ಬಿ? ಈಗೇನು ಬ್ಯಾಡ ತೋರ್ಬಿ, ಆಕೆ ಅಕ್ಕಗೆ ಮತ್ತು ಇನ್ನೊಮ್ಮೆ ಬರ್ತಾಳಲ್ಲ ಅವಾಗ ಉಡಿಸ್ ಕಳ್ಸಾಕ್ ಬರ್ತೈತಿ. ಆಗಲೇ ಮಿಟಕ್ಲಾಡಿ ರಾತ್ರಿನ ತೊಟ್ಲಾತ್ ಹೋಗಿ ಬಿಟ್ಟಾಳನ. ಅದಕ್ಕ ಬೆಳಗ್ಗೆ ಬಂದು ಅಕ್ಕಗ ಸೀರೆ ಹಾಕದೆ ಬೇಡ, ಇನ್ನೇನ್ ಬಂದಾಗ ಕೊಡಿಸ್ತೀನಿ ಅಂತ ಹೇಳಾಕತ್ತಿಯಲ್ಲ. ನಾನಿದ್ದಾಗನ ಇಷ್ಟ ಐತಿ, ಇನ್ನು ನಾನೇನಾರ ಸೆಟ್ಟದ್ ಹೋದೆ ಅಂತಂದ್ರ ನನ್ನ ಮಗಳನ್ನ ಊರಿಗೆ ಕರ್ಸಾಕೂ ಇಲ್ಲ ನೀವು, ಸೀರೆ ಉಡ್ಸಾಕೂ ಇಲ್ಲ ನೀವು. ನೋಡಾಕತ್ತೀನಿ. ಹೋಗ್ಲಾ, ನಿನ್ನ ಕಡೆ ರೊಕ್ಕ ಯಾವಕ್ಕಿಗೆ ಬೇಕಾಗೈತಿ? ಬ್ಯಾಡ ಹೋಗು, ನಿನಗ ನಿನ್ ಹೆಂಡತಿಗೆ ರೊಕ್ಕ ಆದ್ರೆ ಸಾಕಾಗೈತಿ. ನಾನು ಬಂದಿದ್ದು ಗೌರ್ಮೆಂಟಿಂದ 2,000 ಹಾಕ್ಯಾರಲ್ಲ, ಅದು ನನ್ನ ಅಕೌಂಟ್ನ್ಯಾಗ ಹಂಗ ಐತಿ. ನನ್ನ ಮಗಳನ್ನ ನಾ ಕರೆಸಿ ಸೀರೆ ಉಡಿಸಿ ಕಳಿಸ್ತಾನಿ. ನಿಮ್ಮ ರೊಕ್ಕ ರೂಪಾಯಿ ಯಾರಿಗೆ ಬೇಕಾಗೈತಿ? ಇರ್ಲಿ, ನೀವ ಬೇಕಂತಂದ್ರ ಹೋಗಿ ಕಮ್ಮಂದರ ತಂಬ, 500 ತಂಬ, 600 ತಂಬ, ಯಾರಿಗೆ ಬೇಕಾಗೈತಿ ನೀನು ಸೀರೆ? ಮುದುಕಿ ನೋಡು, ಮುದುಕಿನ ಮೊದಲ ಮಂಡು ಮೂಗೈತಿ, ಮಂಡು ಮೂಗಿನ ಮೇಲೆ ಇಟ್ಟಕೊಂಡು ಸಿಟ್ಟೈತಿ. ಇನ್ನ ಮೂಗು ಚೂಪಿತ್ತಂತಂದ್ರ ಇನ್ನು ಏಟ್ ಸಿಟ್ಟಿರ್ತೈತ ಏನ. ಅಲ್ಲ, ಮಗಳು ಬಂದಾಗೊಮ್ಮೆ ಹಿಂಗ ಸೀರೆ, ಕುಬುಸ, ಕಾಳು ಕಡಿ, ಜಾಪತ್ರೆ ಅಂತ ಹೇಳಿ ಎಲ್ಲ ಮಗಳಿಗೆ ಕಟ್ಟಿ ಕಳ್ಸೋದಾತಂತಂದ್ರ ಹಿಂದೆ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಸಸ್ಯರಿಗೆ ಒಂದಿಟ್ಟು ಏನಾರ ಇಡಬೇಕು ಅನ್ನೋ ಥರ ತಲೆಯಾಗ ಬರ್ಬೇಕ ಬ್ಯಾಡಿ ಮುದುಕಿಗೆ. ಅಲ್ಲ, ಸಸ್ಯರು ಒಂದೇನಾರ ಕಮ್ಮನ್ ಸೀರೆ ಉಟ್ಕೊಂಡ್ರೆ ಸಾಕು ನೋಡು, ಇಷ್ಟು ಹೊಟ್ಟೆ ಉರಿ ಬೀಳ್ತತಿಕಿಗೆ. ಅಲ್ಲ, ಮಗಳಿಗೆ ಅಕ್ಕಿ ಗಂಡದಾನಿಲ್ಲ ಕೊಡ್ಸಾಕ.
ಅಷ್ಟಾದ್ರೂ ಇಲ್ಲಿಂದನ ತಮ್ಮಗಳು ಕೊಡಿಸಿ ಕಳಿಸ್ಬೇಕೀಕಿಗೆ. ಇಷ್ಟು ವರ್ಷ ನನ್ನ ಗಂಡ ಅವ್ವ ಯಪ್ಪ ಮಗಳಿಗೆ ಸೀರೆ ತಂಬಾರ ಅಂದ ತಕ್ಷಣ ಪುಟು ಪುಟು ಓಡಿ ಹೋಗಿ ಸೀರೆ ಅಂದಿದ್ದು ಕೊಡಿಸ್ಕೊಂಬರ್ತಿದ್ದ. ಈ ಸಾರಿ ಯಾಕ ಬುದ್ಧಿ ಬಂದು ಮಾತಾಡಕತ್ಯಾನ. ಇರ್ಲಿ ಹಿಂಗ ಬದ್ಲಾಕಿರ್ತತ್ರಿ ಅತ್ತಿಯರ ಕಾಲ್ಮಾನ. ಅನ್ಬೋಸ್ರಿ ನಾನು 2 ದಿನ ತವ್ರ ಮನೆಗೆ ಹೋಗಿ ಬರ್ತಾನೆ ಅಂತಂದ್ರ ಸೊಂಟ ಹಿಡದೈತೆ ಯಪ್ಪ. ಮನ್ಯಾಗ ಮಾಡೋರು ಯಾರು ಅಂತಂದ್ರು. ಈಗ ಮತ್ತ ಮಗಳನ್ನ ಕರ್ಸಕತ್ತಾರಲ್ಲ, ಮಗಳ ಮನ್ಯಾಗ ಮಾಡಾಕ ಯಾರನಾರ ಆಳಿಟ್ಟು ಬಂದಾರ ಏನು? ನಾನು ಈಗ ಸ್ವಲ್ಪ ಹೊತ್ತು ಸುಮ್ಮನೆ ಇರ್ತಾನೆ, ಎಲ್ಲ ನೋಡ್ತಾನೆ. ಟೈಮ್ ಬರ್ಲಿ ಅವಾಗ ಚಡಿ ಏಟು ಕೊಟ್ಟಂಗ ಕೊಡ್ತಾನೆ ಅಂತ. ಅತ್ತಿಯಾರ ಹುಟ್ಟಿದ ಸೂರ್ಯ ನೆತ್ತಿ ಮೇಲೆ ಬರಬೇಕು, ನೆತ್ತಿ ಮೇಲೆ ಬಂದ ಸೂರ್ಯ ಮುಳುಗಬೇಕ. ಇರ್ಲಿ ನನಗೂ ಒಂದು ಟೈಮ್ ಬರ್ತತಿ, ಅವಾಗ ಮಾತಾಡ್ತಾನೆ ನಿಮಗ. ಹಂಗಲ್ವಿ ಈಗ ಒಂದ್ ಸ್ವಲ್ಪ ರೊಕ್ಕದ್ದು ಟೈಟ್ ಐತೆ, ಹಿಂಗಾಗಿ ಅಯ್ಯ ರೊಕ್ಕದ್ದು ಟೈಟ್ ಐತಿ ಅಂತಂದ್ರ ದೊಡ್ಡ ಪರಸ ತಗೋಲ್ಲ, ಹೌದಿಲ್ಲ? ನಿನಗ ನಿನ್ನ ಹೆಂಡತಿಗೆ ಅರ್ವಿ ತಗೊಂಬ ಅಂತಂದ್ರ ಟೈಟ್ ಇಲ್ಲದ ಪರಿಸ್ಥಿತಿ ನನ್ನ ಮಗಳಿಗೆ ಮೊಮ್ಮಕ್ಕಳಿಗೆ ಅರ್ವಿ ತಂಬ ಅಂದ ತಕ್ಷಣ ಟೈಟ್ ಆಗಿಬಿಡ್ತಾನ ಅದು. ನೋಡಿಲೆ ಇಂಥ ಹರಿಕತಿ ಎಲ್ಲ ನನ್ನ ಮುಂದೆ ಹೇಳಕ್ ಹೋಗ್ಬೇಡ. ಏನ ಒಂದು ಮಗಳೈತಿ, ಕರ್ಸೋದು ಕಳ್ಸೋದು ಚಂದಾಗ ಸೇರಿ ಉಡ್ಸೋದು ಮಾಡಿದ್ರ ಚಲೋ. ಇಲ್ಲ ಅಂತಂದ್ರೆ ನೋಡಿಲೆ ಅರ್ಥ ಮಾಡ್ಕೊ, ಇರೋದು 4 ಎಕರೆ ಹೊಲ ಐತಿ. ಮತ್ತ ನೀ ಹಿಂಗ ಮಾಡಾಕತ್ತಿ ಅಂತಂದ್ರ ಆಕಿಗೂ 2 ಎಕರೆ ಹಸ್ತಾನಿ, ನಿನಗೂ 2 ಎಕರೆ ಹಸ್ತಾನಿ, ತಿಳ್ಕೊರಿ. ಅಯ್ಯ ಅತ್ತೆರ ಈಗ ಹೊಲದ್ದು ಮನಿದು ಎದಕ್ ಮಾತಾಡ್ತೀರಿ? ಅದ್ರ ವಿಷಯ ಈಗೇನು ಇಲ್ಲ, ಅದನ್ನೆಲ್ಲ ಬಿಡ್ರಿ. ಇವ್ರಿಗೆ ಗೊತ್ತಾಗಂಗಿಲ್ಲ ಹೆಣ್ಮಕ್ಳಿಗೆ ಯಾವಾಗ ಕರೆಸ್ಬೇಕ ಸೀರೆ ಉಡಿಸ್ಬೇಕ ಅಂತ ಹೇಳಿ. ಹಂಗ ರೊಕ್ಕಿಲ್ಲ ಪಕ್ಕಿಲ್ಲ ಅಂತ ಹೇಳಿ ಹಂಗ ಇಲ್ಲ ಬರತ್ ಹೇಳ್ಕೊಂತ ಕುಂತ್ಬಿಡ್ತಾರ. ಅಲ್ರಿ ಮತ್ತ ಮನಿ ಹೆಣ್ಮಕ್ಳಿಗೆ ಮಾಡದನ ಇದ್ನ್ಯಾರಿಗೆ ಮಾಡೋದೈತಿ? ಅಲ್ಲ ಚಿಕ್ಕಮ್ಮರಿಗೆ ಫೋನ್ ಹಚ್ಬಿಡ್ರಿ, ರೆಡಿ ಆಗುವ ಕರ್ಕೊಂಡು ಹಂಗ ಸೀರೆ ಕೊಡ್ಸ್ಕೊಂಡ್ ಬರ್ತಾನೆ ಅಂತ ಹೇಳಿ ಹೇಳ್ಬಿಡ್ರಿ. ಬೇಕಂತಂದ್ರ ನಾವು ಬಂದಿಂದ ನೋಡೋಣ ತಗೋರಿ. ನನ್ಗೇನ ಈ ಹಬ್ಬಕ್ಕೇನು ಸೀರೆ ತಗೋಬೇಕಂತೇನಿಲ್ಲ. ಚಿಕ್ಕಮ್ಮರಿಗೆ ನನಗೇನು ಕೊಡಿಸ್ಬೇಕಂದಿದ್ರಲ್ಲ ಅದು ರೊಕ್ಕ ಹಾಕಿ ಸೀರೆ ಕೊಡಿಸ್ಕೊಂಡು ಹಂಗ ಕರ್ಕೊಂಡ ಬಂದ್ಬಿಡ್ರಿ. ಹಬ್ಬ ಐತಲ್ಲ 4 ದಿನ ಇದ್ದು ಹೋಗೋಲ್ರಾಗ. Subscribe now.